ಬೆಳಗುವೆ ನಾರುತಿಯ ತುವೆ ನಾರುತಿಯ ಕಪರದ ಬೆಳಗುವೆ ನಾರುತಿಯ ತುವೆ ನಾರುತಿಯ ಕಪರದ ಬೆಳಗುವೆ ನಾರುತಿಯ ಎತ್ತುವೆ ನಾರುತಿ ರೇವಣ ಸಿದ್ದಾಗ ಎತ್ತುವೆ ನಾರುತಿ ರೇವಣ ಸಿದ್ದಾಗ ಎತ್ತುವೆ ನಾರುತಿ ರೇವಣ ಸಿದ್ದಾಗ ಎತ್ತುವೆ ನಾರುತಿ ರೇವಣ ಸಿದ್ದಾಗ ಝಳಕಿ ಬಿರನಾಗ ಬೆಳಗುವೆ ನಾರುತಿ ಎತ್ತುವೆ ನಾರುತಿಯ ಕಪ್ಪರಾಯಗ ಬೆಳಗುವೆ ನಾರುತಿಯ ಎತ್ತುವೆ ನಾರುತಿಯ ಕಪ್ಪರಾಯಗ ಬೆಳಗುವೆ ನಾರುತಿಯ ಎತ್ತುವೆ ನಾರುತಿಯ ಕಪ್ಪರಾಗ ಬೆಳಗುವೆ ನಾರುತಿಯ ಎತ್ತುವೆ ನಾರುತಿಯ ಕಪ್ಪರಾಗ ಬೆಳಗುವೆ ನಾರುತಿಯ ತಮ್ಮ ಸೋಮರಾಯ ಅಣ್ಣ ನೀನು ಇನ್ನ ಮೇಲೆ ಚಕ್ಕರಾಯ ಮಾಳಿಂಗರಾಯರನ್ನು ಕರೆದುಕೊಂಡು ಹಾಗೂ ನಿನ್ನ ಮಡದಿ ಕನಬಾಯಿಯನ್ನು ಕರೆದುಕೊಂಡು ಈ ಉಮಳ ಠಾಣವನ್ನು ಬಿಟ್ಟು ಗಂಗಿನಾಡ ಗೌರಿಯ ನಾಡ ಹಾಲ ಹವಲಿಯ ನಾಡ ಸಾಲ ಬಿದರಿನ ನಾಡ ಅಂಬಿ ಜಂಬಿಗಳ ನಾಡ ಗೊಂಬಿ ಚಿತ್ತನ ನಾಡ ಶಾಣವನ ಗುಡ್ಡದ ಕಡೆ ಹೋಗಬೇಕು ನೋಡುತ್ತಮ್ಮ ಸೋಮರಾಯ ಹಾಗಲಿ ಅಣ್ಣ ಕನ್ನ ಚಕ್ಕರಾಯ ಮಾಳಿಂಗರಾಯ ಚಿಕ್ಕಪ್ಪ ಕನ್ನ ಎಲ್ಲೊಂದು ತಂದೆಯ ಮುಖ ಹೋದರೆ ನೋಡಿರಿ ಕನ್ನ ಚಿಕ್ಕಪ್ಪ ಕನ್ನ ಇನ್ನ ಮೇಲೆ ನಾವು ನಮ್ಮ ತಂದೆಯವರನ್ನು ಬಿಟ್ಟು ಹೋಗುವ ಪ್ರಸಂಗ ಬಂದಿರುವುದೇನು ಚಿಕ್ಕಪ್ಪ ಹೌದು ಕನ್ನ ಚಿಕ್ಕಪ್ಪ ನಾವು ಸಣ್ಣವರಿದ್ದಾಗಲೇ ನಮಗೆ ಆಡಿದ ತಾಯಿಯನ್ನು ಬಾರಾಮತಿ ಪಟ್ಟಣದಲ್ಲಿ ಬಿಟ್ಟು ಬಂದ ಮಕ್ಕಳು ನಮ್ಮ ತಂದೆಯವರನ್ನು ಉಬಲಾಟದ ಮೇಲೆ ಬಿಟ್ಟು ಹೋಗುವುದೆಂದರೆ ಈ ಮಾತು ಹೇಗೆ ಸಾಧ್ಯ ಚಿಕ್ಕಪ್ಪ ಹೇಗೆ ಸಾಧ್ಯ ಚಿಕ್ಕಪ್ಪ ನಾನು ನನ್ನ ತಂದೆಯವರನ್ನು ಬಿಟ್ಟು ಬರುವುದಿಲ್ಲ ಚಿಕ್ಕಪ್ಪ ನಾನು ನನ್ನ ತಂದೆಯವರನ್ನು ನೀರಿಗೆ ಹರಿಯುವ ನನಗೆ ನನ್ನ ಅಣ್ಣನೇ ಚಿಕ್ಕಪ್ಪ ಆ ಏಳಕ್ಕಲೆಯ ಬರುವ ಸಣ್ಣರಿಸಿದ್ದ ತಂದಿರ್ತಕ್ಕಂಥ ವೇಳೆ ಇರೋದು ಹೌದು ಚಿಕ್ಕಪ್ಪ ಹೌದು ತಮ್ಮ ಸೋಮರಾಯ ಅಣ್ಣ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಇಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಇಲ್ಲಿ ಹೃದಯಾಟ ಬಲ್ಲವ ಯಾರೋ ಮಾನವ ಓ ಹೃದಯಾಟ ಬಲ್ಲವ ಯಾರೋ ಮಾನವ
ಜಗೂತೈತಿ ದೈವ ತೈತಿ ಜೀವ ಇಲ್ಲಿ ಅರುತೈತಿ ದೈವ ವಿದ್ಯಾತ ಬಲ್ಲವರಾರೋ ಮಾನವ ವಿದ್ಯಾತ ಬಲ್ಲವರಾರೋ ಮಾನವ ಕೆಳಗೆ ಕುಣಿಸವದು ಮೇಲೆ ಕುಣಿಯಬೇಕು ನಾವು ಕೆಳಗೆ ಇದಿಯಾಟ ಬಲ್ಲವರಾರೋ ಮಾನವ ಓ ಇದಿಯಾಟ ಬಲ್ಲವರ ಮಾನವ ಜೀವ ಎಲ್ಲಿ ನಗತೈತಿ ದೈವ ಅಳತೈತಿ ಜೀವ ಎಲ್ಲಿ ನಗತೈತಿ ದೈವ ಬಲ್ಲವರಾರೋ ಮಾನವ ಓ ಇದು ಆಟ ಬಲ್ಲವರಾರೋ ಮಾನವ ಸೋಮರಾಯ ಇವತ್ತಿನ ದಿವಸ ತಮ್ಮ ಸೋಮರಾಯ ನಿನ್ನ ಮಡದಿ ಕನಬಾಯಿಯನ್ನು ಕೊಟ್ಟು ಹಾಗೂ ಚಕ್ರಾಯನನ್ನು ಕೊಟ್ಟು ನಮ್ಮ ಕಿಲ್ಲಾರಿಗಳನ್ನು ಕರೆದುಕೊಂಡು 4 ಹೆಜ್ಜೆ ಮುಂದಕ್ಕಾದರೂ ಸಾಗುವಂತನಾಗುತ್ತಮ್ಮ ಸೋಮರಾಯ. ಚಕ್ರಾಯನನ್ನು ಕರೆದುಕೊಂಡು 700 ಕಿಲ್ಲಾರಿಗಳನ್ನು ಹೊಡೆದುಕೊಂಡು 4 ಹೆಜ್ಜೆ ಮುಂದಕ್ಕಾದ್ರೂ ಸಾಗು ಪ್ರಿಯ. ಹಾಗಂದ್ರೆ ಪತಿದೇವ ಚಕ್ರಾಯ ಅಬ್ಬ ಈ 700 ಕಿಲ್ಲಾರಗಳನ್ನು ಹೊಡೆದುಕೊಂಡು 4 ಹೆಜ್ಜೆ ಮುಂದಕ್ಕಾದರೂ ಸಾಗುನು ನಡಿ ಕಂದ. ಆಗಲಿ ನಡಿಯಬ್ಬ. ತಮ್ಮ ಸೋಮರಾಯ, ನನ್ನೊಂದು ವಿಷಯ ಇರುವುದು ತಮ್ಮ. ಅದು ಯಾವ ವಿಷಯ ಇರುವುದು ಬೇಗನೆ ತಿಳಿಸು ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನನ್ನನ್ನು ಹೆಂಡೆ ಕೆಟ್ಟಿನಲ್ಲಿ ಸಮಾಧಿಯನ್ನು ಮಾಡಿ ನೀನು 3 ಲಂಬರ ದಾಟುವವರೆಗೆ ನನ್ನ ಮುಖವನ್ನು ತಿರುಗಿ ನೋಡಬಾರದು ತಮ್ಮ ಸೋಮರಾಯ. ಅಣ್ಣ ಈ ಮಾತಿನ ಅಣ್ಣ ಬೇಡ.
ಸೋಮರಾಯ, ಅಣ್ಣ ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿರುವುದು. ಮಗು ಮಾಳಾಶನಿಂದ ನನ್ನ ಬಾಣವನ್ನು ಕಿತ್ತುವಂತನಾಗುತ್ತಮ್ಮ ಸೋಮರಾಯ. ಆಗಲಿ ಅಣ್ಣ. ಮಾಳಿಂಗರಾಯ, ಏನ್ರಿ ಚಿಕ್ಕಪ್ಪ? ಅಣ್ಣನ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿರುವ ಸ್ವಲ್ಪ ನೀರ ಬಾಣವನ್ನು ಕಿತ್ತುವಂತನಾಗು ಕಂದ ಮಾಳಿಂಗರಾಯ. ಆಗಲ್ರಿ ಚಿಕ್ಕಪ್ಪ, ನೀವು ಹೇಳಿದಂತೆ ಇವತ್ತಿನ ದಿವಸ ನಮ್ಮ ತಂದೆಯವರ ಬಾಣವಾದ್ರು ನಾನೇ ಕಿತ್ತುತ್ತೇನೆ. ಹಿರಿಯರಾಗಿರ್ತಕ್ಕಂಥ ನಮ್ಮ ತಂದೆಯವರಿಗೆ ಪರಿಸ್ಥಿತಿ ಬಂದಿರುವುದು ಆ ಬಂಡ ಬೇಡರಿಂದಲೇ. ಆ 11 ಕೆಟ್ಟ ಬೇಡರಿಗೆ ವಂಶ ನಿರ್ವಂಶ ಮಾಡುವವರಿಗೆ ಮಾಳಿಂಗರಾಯನ ಮನಸ್ಸಿಗೆ ಸಮಾಧಾನವಿನ ಒಂದು ತುತ್ತು ಅನ್ನವೂ ಕೂಡ ಸಿಹಿಯತ್ತುವುದಿಲ್ಲ ನೋಡು ಚಿಕ್ಕಪ್ಪ. ಹೌದು ಕಂದ. ಇವತ್ತಿನ ದಿವಸ ನಾನು ನಮ್ಮ ತಂದೆಯವರ ಬಾಣವಾದರೂ ಕಿತ್ತುತ್ತೇನೆ.